ಹಿಂದೆ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ನೇತೃತ್ವದ ಸರ್ಕಾರ ಯಾವುದೇ ರೈತರು ಭೂಮಿ ಅಕ್ವೈರ್ ಮಾಡಿದ್ರೆ ಏನ್ ಬೆಲೆ ಇತ್ತು ಅಷ್ಟು ಕೊಡ್ತಿದ್ರು. ಈಗ ಸೋನಿಯಾ ಗಾಂಧಿ ಅವರು ಯುಪಿಎ ಗೌರ್ಮೆಂಟ್ ಅಲ್ಲಿ ಒಂದಿಷ್ಟು ಕೋಡ್ ಅಂದ್ರೆ 40 ಲಕ್ಷ ಇದ್ರೆ 4 ಕೋಟಿ ಕೊಡ್ತಕ್ಕಂಥದ್ದು, 55 ಕೋಟಿ ಈ ತರ ಯುಪಿಎ ಗೌರ್ಮೆಂಟ್ ಮಾಡಿದ್ರೆ ಇದು ಸೋನಿಯಾ ಗಾಂಧಿ ಮನವೊಲಿಸಲಿಕ್ಕೆ ಎಷ್ಟೇ ನಾವು ಕೃತಜ್ಞತೆ ಸಲ್ಲಿಸಲ್ಲ. ಯಾಕೆಂದ್ರೆ ಅವ್ರು ತಾವು ಪ್ರೈಮ್ ಮಿನಿಸ್ಟರ್ ಇದ್ರು. ಇವತ್ತು ಸೋನಿಯಾ ಗಾಂಧಿ ನೇತೃತ್ವದ ಸರ್ಕಾರ ಹಿಂದೆ ಸಾವಿರಾರು ಜನ ರೈತ ಜಮೀನು ಅಕ್ವೈರ್ ಮಾಡಿದ್ದಾರೆ. ಯಾರು 1:3 ಕೊಡ್ಲಿಲ್ಲ. ಯಾಕಂದ್ರೆ ನಾನು ಹೋಗಿ ಫಲಾನುಭವಿ ಇದ್ದೀನಿ. 1:4 ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ. ಬದಲಾಗಿ ಸೋನಿಯಾ ಗಾಂಧಿ ಈ ಸಭೆ ಕೃತಜ್ಞತೆ ಇಷ್ಟಪಡ್ತೀನಿ, ಧನ್ಯವಾದಗಳು. ಯಾಕೆಂದ್ರೆ ಇವತ್ತು ರೈತರು ಈಗ 2009 ಬಿಡದಿ 5 ಟೌನ್ಶಿಪ್ ಮಾಡಿದ್ರು. ಯಾವ್ದು ಬಿಡದಿ ಒಂದು, ಸಾಕ್ನೂರ್ ಒಂದು, ನಂದಗುಡಿ ಒಂದು, ಮಾಯಗರಳ್ಳಿ ಪಂಚಾಯತಿ ಒಂದು, ಸಾಕ್ನೂರ್ ಇದು ನಮ್ಮ ಸೋಲೂರು ಒಂದು, 5 ಟೌನ್ಶಿಪ್ ಮಾಡಿದವರು, ಬ್ಲಾಕ್ ಮಾಡಿದವರು, ರೆಡ್ ಝೋನ್ ಮಾಡಿದವರು ಸನ್ಮಾನ್ಯ ಗೌರ್ಮೆಂಟ್ ಎಸ್ ಕುಮಾರಸ್ವಾಮಿ ಅವರು. ಅವತ್ತೇನ್ ಬ್ಲಾಕ್ ಮಾಡಿದ್ರು ಅವತ್ತಿಂದ ಇವತ್ತು ಗಂಟೆ 30-40 ಲಕ್ಷ ರೂಪಾಯಿ ಎಕರೆ ಜಮೀನ್ ಬೆಲೆ. ಇವಾಗ ನೋಡ್ಬೇಕು, ನಾನು ಮಾಹಿತಿ ನಿಮ್ಗೆ ಕೊಡ್ತೀನಿ. ಈಗ 1 ಎಕರೆ ವ್ಯಾಲ್ಯೂಯೇಷನ್ 30 ಲಕ್ಷ ರೂಪಾಯಿ ಇದೆ, 40 ಲಕ್ಷ ಇದೆ ಹೊಸೂರಲ್ಲಿ. 30 ಲಕ್ಷಪ್ಪ, ಗೌರ್ಮೆಂಟ್ ವ್ಯಾಲ್ಯೂ 30 ಲಕ್ಷ ಇದೆ. ಗೌರ್ಮೆಂಟ್ 30 ಲಕ್ಷ ಇದೆ. ಅವ್ರೇನಾದ್ರು ಅವತ್ತು ರೆಡ್ ಝೋನ್ ಮಾಡದೆ ಹೋಗಿದ್ರೆ ಇವತ್ತು ರೈತರಿಗೆ 5 ಕೋಟಿ 6 ಕೋಟಿ ಸಿಕ್ತಿತ್ತು. ಇದು ಯಾರು ಗೊತ್ತಿಲ್ಲ. ಇದು ಟರ್ನ್ ಓವರ್ ಆಗ್ಲಿಲ್ಲ, ವಹಿವಾಟು ಆಗ್ಲಿಲ್ಲ, ಇಂಡಸ್ಟ್ರಿ ಬರ್ಲಿಲ್ಲ, ಜಂಬೆಲಿ ಜಾಸ್ತಿ ಆಗ್ಲಿಲ್ಲ. ಅಕ್ಕಪಕ್ಕದ 3 ಕೋಟಿ 4 ಕೋಟಿ ಇದೆ. ಈ ಭಾಗದಲ್ಲಿ ಎಲ್ಲೆಲ್ಲಿ ರೆಡ್ ಝೋನ್ ಮಾಡಿದ್ರಿ ನೀವು? ಇವತ್ತು ರೈತರಿಗೆ 30 ಲಕ್ಷ 40 ಲಕ್ಷ 60 ಲಕ್ಷ ವ್ಯಾಲ್ಯೂಯೇಷನ್ ಇದೆ. ವ್ಯಾಲ್ಯೂಯೇಷನ್ ಮೌಲ್ಯನ ಇಂಪ್ರೂವ್ ಆಗ್ಲಿಲ್ಲ. ಮಾಡಿದ ರೈತನ ರೆಡ್ ಝೋನ್ ಡಿ ಕೆ ಶಿವಕುಮಾರ್ ನೋಡಿದ್ರು, ಸಿದ್ದರಾಮಯ್ಯ ಮಾಡಿದ್ರು, ಡಿ ಕೆ ಸುರೇಶ್ ಮಾಡಿದ್ರು. ಮಾಡಿದವ್ರು ನೀವು. ಇವತ್ತು ಇಲ್ಲ ನಾನು ಮಾಡ್ಲೇ ಇಲ್ಲ ಅಂತೀರಿ. ದಾಖಲೆ ಇದೆ. ನೀವು ಅಧಿಕಾರಿ, ನೀವು ಮಾಧ್ಯಮ ಸ್ನೇಹಿತರು ಅಂತ ಪರಿಶೀಲನೆ ಮಾಡಬೇಕು. ಯಾವ್ದು ನ್ಯಾಯ, ಯಾವ್ದು ಅನ್ಯಾಯ? ಶಿವಕುಮಾರ್ ಅವ್ರು ರೈತರಿಗೆ ಜಮೀನು ಕಿತ್ಕೊಳಕ್ ಹೋಗೋರ? ರೈತರಿಗೆ ಒಳ್ಳೆ ಬೆಲೆ ಕೊಡಿಸ್ ಪ್ರಯತ್ನ ಮಾಡ್ತಾವ್ರೆ. ಅಲ್ಲೇನಾಗಿದೆ ಅಂದ್ರೆ ಈ ಬೆಲೆಗಳು ವ್ಯಾಲ್ಯೂಯೇಷನ್ ಮೇಲೆ ಕೊಡ್ಬೇಕು. ಗೌರ್ಮೆಂಟ್ ಗೈಡ್ಲೈನ್ ಮೇಲೆ ಏನಿದೆ ಅದ್ರ ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರೈತರಿಗೆ ಬೆಲೆ ಕೊಡೋದು ಹೊರತು ನೇರವಾಗಿ 5 ಕೋಟಿ ಕೊಡಾಗ್ಲಿ 6 ಕೋಟಿ ಕೊಡಕ್ ಆಗೋದಿಲ್ಲ. ವ್ಯಾಲ್ಯೂಯೇಷನ್ ಬರೀ 40 ಲಕ್ಷ 60 ಲಕ್ಷ 80 ಲಕ್ಷ ಇದೆ. ಅವು 1:2 ಕಾಲ್ ಕೋಟಿ 2 ಕೋಟಿ ಕೊಡ್ಬೋದು. ಯಾರು ಇದಕ್ಕೆ ಕಾರಣಕರ್ತರು? ಯಾಕೆ ಹಿಂಗಾಯ್ತು? ಇದ್ಯಾರ ರೈತರಿಗೆ ಯಾರನ್ನ ಹೇಳಿದಾರ? ಯಾರು ಹೇಳಿಲ್ಲ. ಶಿವಕುಮಾರ್ ಮೋಸ ಮಾಡಿದ್ರು, ದಳ್ಳಾಳಿ ಕರ್ಕೊಂಡು ಹೋದ್ರು. ಉದಾಹರಣೆ ಹೇಳ್ಬೇಕು ಅಂದ್ರೆ ಅನಿತಾ ಕುಮಾರ್ ಸಿಂಗ್ 38-40 ಜಮೀನಿದೆ. ನೀವ್ ಎಷ್ಟು ಲಕ್ಷ ತಗೊಂಡಿದ್ರಿ? 2 ಲಕ್ಷ 3 ಲಕ್ಷ 4 ಲಕ್ಷ ತಗೊಂಡಿದ್ರಿ. ಅಗ್ರಿಗೋಲ್ಡ್ 100 ಎಕರೆ ಇದೆ. 1000 ಎಕರೆ ಸೇಲ್ ಆಗೋಗಿದೆ. ನಿಯರ್ಲಿ 1000 ಎಕರೆ ಭೂಮಿ ಮಾರಾಟ ಆಗೋಗಿದೆ. ರೈತರು ಕೊಟ್ಬಿಟ್ಟಿದ್ದಾರೆ. ಎಷ್ಟಕ್ಕೆ ಕೇಳಿದಷ್ಟಕ್ಕೆ 5 ಲಕ್ಷ 6 ಲಕ್ಷ 8 ಲಕ್ಷ 10 ಲಕ್ಷ 15 ಲಕ್ಷ 20 ಲಕ್ಷ. ಇದು ಯಾರು ಗೊತ್ತಿಲ್ಲ. ರೈತರ ಕೈ ಇಟ್ಕೊಂಡಿರೋ ಭೂಮಿ ಕಿತ್ಕೋಬೇಕು ಅಂತ ಶಿವಕುಮಾರ್ ಹೋಗಿಲ್ಲ. ಇದೇನ್ ಮಾಡಿ ಈಗ ಬಗೆಹರಕ್ಕಾಗಲ್ಲ. ರೈತರಿಗೆ ಒಳ್ಳೆ ಕೆಲಸ ಮಾಡಿ ಈಗ ದುಡ್ಡೇ ಅಲ್ಲ 9,600 ಕೊಡ್ಬೇಕು ಅಂತ ಮಾಡಾರೆ. ಡೆವಲಪರ್ಗೆ 1 ಎಕರೆಗೆ 23,500 ಬರ್ತದೆ. ಡೆವಲಪ್ ಆದಂತ 1 ಎಕರೆಲಿ 23,500 ಬರ್ತದೆ. 25,000 ನಿಮ್ಗೆ 40% ಕೊಡ್ತೀರಾ ಶಿವಕುಮಾರ್ ಹೇಳಿದ್ರೆ. 40% 9,600 ನೋಡಿ. 9,000 ನೀವು 5,000 ರೂಪಾಯಿ ಮಿನಿಮಮ್ 5,000 ಹೋಗ್ತದೆ. ಅದು 405 ಕೋಟಿ ದುಡ್ಡು ಆಗುತ್ತೆ. ಬರೀ ದುಡ್ಡು ಕೂಡ ಕಿತ್ಕೋತೀರ ಶಿವಕುಮಾರ್ ಹೋಗಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಇಟ್ಕೊಂಡ್ರೆ ಭೂಮಿನ ನಿಮ್ ಭೂಮಿನ ಇಟ್ಕೊಂಡು ಡೆವಲಪ್ ಮಾಡಿದ್ರೆ ರೋಡ್ ಮಾಡಿ ಎಲ್ಲ ಮಾಡಿಕೊಟ್ರೆ ನಿಮ್ಗೆ 100% 5-6 ಕೋಟಿ ದುಡ್ಡು ಉಳಿತದೆ. ನೀವು ಭೂಮಿ ದುಡ್ಡು ತಗೊಂಡು ಉಳಿಯೋದಿಲ್ಲ. 2 ಆಪ್ಷನ್ ನಿಮ್ಗೆ ಕೊಟ್ಟಿದ್ದಾರೆ. ಭೂಮಿ ತಗೊಳ್ಳಿ ಅಥವಾ ದುಡ್ಡು ತಗೊಳ್ಳಿ. ನೀವು ತೀರ್ಮಾನ ತಗೋಬೇಕು. ಅದು ಬಿಟ್ಬಿಟ್ಟು ಇವರು ಪಕ್ಷದ ಕೆಲಸ ಮಾಡ್ಕೊಂಡು JDS ಬರೋದು. ಡಿ ಕೆ ಸುರೇಶ್ ಸಿಂಗ್ ಅಂತೆ. ಡಿ ಕೆ ಸುರೇಶ್ ಏನ್ ಸಂಬಂಧ ಇದೆ? ಡಿ ಕೆ ಶಿವಕುಮಾರ್ ಮಾಡಿದಂತ ರೈತರಿಗೆ ಡಿ ಕೆ ಸುರೇಶ್ ಮಾಡಿದ ರೈತರ ಅನುಕೂಲ ಯಾಕೆ ನೀವ್ ಯಾರು ಮಾಡಿದ್ರಿ? ಎಷ್ಟು ಕೆಲಸ ಹೇಳ್ಬೋದು ನೀವು? 1 ಗಂಟೆ 2 ಗಂಟೆ ಅವ್ರ ಪ್ರಚಾರ ವಿಚಾರ ಮಾತಾಡ್ಬೋದು. ಈಗ ಯಾರಾದ್ರೂ ಒಬ್ಬ ಹೇಳ್ತೀರಿ, ಮೊನ್ನೆ ಪ್ರಜ್ವಲ್ ಏನ್ ಹೇಳಿದಾರೆ, ಇವನು ಯಾರು ನಮ್ಮ ನಿಖಿಲ್ ಮತ್ತೆ ಇನ್ನೊಬ್ಬ ರೇವಣ್ಣನ ಮಗ ಸುರೇಶ್ ಹೇಳೋಣಂತೆ ಯಾಕೆ 3 ಸಾರಿ ಸಂಸದರಾದ್ರು ಬೊಮ್ಮಲ್ ಬರ್ಬೇಕಾಯ್ತು ಅಂತ. ನಿಮ್ಗೆ ಆಶ್ಚರ್ಯ ಆಗ್ತದೆ. ರಾತ್ರಿ 10 ಗಂಟೆಯವರು ಏನೇನು ನಿರ್ಣಯಿಸಿದೆ, ಏನ ಸರಿ ಮಾಡಬೇಕು, ಏನ್ ಸರಿ ಮಾಡಿದ್ರೆ ರೈತರಿಗೆ ಲಾಭ ಆಗ್ತದೆ ಅಂತ 24/7 ಕೆಲಸ ಮಾಡ್ತಾರೆ. ಯಾಕೆ? ರೈತರ ಬಗ್ಗೆ ಕಳಕಳಿ ಇರೋದಕ್ಕೆ. ನಮ್ ಖುಷಿ, ಇಂಥವ್ರೊಬ್ಬರಿಗೆ ಸಂಸ್ಥೆಗೆ ಬಂದಿರಲ್ಲಪ್ಪ ಅಂತ. ಇದು ಬಿಟ್ಬಿಟ್ಟು ರೈತರ ವಿಚಾರ ಬಿಟ್ಬಿಡ್ತೀರಿ, ಪರ್ಸನಲ್ ಬರ್ತೀರಿ. ಶಿವಕುಮಾರ್ ಅಷ್ಟು ಮಾಡ್ಬಿಟ್ಟವ್ರ, ಇಷ್ಟು ಮಾಡ್ಬಿಟ್ಟಾರ, ರಾತ್ರಿ ಹೊತ್ತು ಏನೇನೋ ಹೇಳ್ತೀರಿ. ಸ್ಟೇಟ್ಮೆಂಟ್ ಯಾಕೆ ಹೇಳ್ತೀರಿ? ನೀವು ಮಾಡಿಲ್ವಾ? ಇವ ನಿಮ್ಮ ಮಗಳೇ ಅಷ್ಟು ಇಲ್ವಾ? ನಿಮ್ಮ ಅಣ್ಣದಿರು ಮಾಡಿಲ್ವಾ? ನೀವು ಮಾಡಿಲ್ವಾ? ನೀವು ಎಲ್ಲೆಲ್ಲಿ ಮಾಡಿಲ್ಲ? ಎಲ್ಲ ಮಾಡಿದ್ದೀರಿ. ನೀವ್ ಯಾಕೆ ಹೇಳ್ತೀರಿ? ಅವ್ರ ಬಗ್ಗೆ ಕೈ ಯಾಕೆ ತೋರಿಸ್ತೀರಿ? ಅವ್ರ ಬಗ್ಗೆ ಯಾಕೆ ತೋರಿಸ್ತೀವಿ? ಈಗ ಆಯ್ತು, ವಾಪಸ್ ಕೊಟ್ಬಿಡಿ. ನೀವು ರೈತರು 40 ಎಕರೆ ಜಮೀನು ಅಕ್ವಿಷನ್ ಲಿಸ್ಟ್ 40 ಎಕರೆ ಇದೆ, ವಾಪಸ್ ಕೊಟ್ಬಿಡಿ. ನೀವು ಬಿಡಿದ ಕೇಳ್ತಾರೆ 6,000 7,000 ರೂಪಾಯಿ ಎಕರೆ ಜಮೀನು, ಅದು ವಾಪಸ್ ಕೊಟ್ಬಿಡಿ. ರೈತರ ಬಗ್ಗೆ ನೀವು ಮಸಳೆ ಕಣ್ಣು ತೋರಿಸರು, ವಾಪಸ್ ಕೊಡಿ. ನೀವು ಇಲ್ಲಪ್ಪ ರೈತರಿಗೆ ಅನ್ಯಾಯ ಆಗ್ತದೆ,
ರೈತರು ಉಳಿಬೇಕು. ಇವತ್ತು ರೈತರು ಹೋರಾಟ ಮಾಡಿದ್ರೆ ಫಸ್ಟ್ ತೋರಿ, ನಿಮ್ಮಿಂದ ಸ್ಟಾರ್ಟ್ ಆಗ್ಬಿಡಿ, ನಿಮ್ಮಿಂದ ಸ್ಟಾರ್ಟ್ ಆಗ್ಲಿ. ರೈತರು ವಾಪಸ್ ಕೊಟ್ಬಿಡಿ ನೀವು ಭೂಮಿನ. ಇದು ನೀವು ಮಾತಾಡ್ತಕ್ಕಂಥ ನೀವೇನ್ ಮಾಡ್ತಾ ಇದ್ರಿ, ಏನ್ ಮಾಡಿದ್ರಿ? 2009 ಅಕ್ವೈರ್ ಆಗ್ತಾ ಇದ್ರೆ DLF ಜೊತೆ ಸಂಬಂಧ ಪಡ್ಕೊಂಡು DLF ಕಂಪನಿಯಲ್ಲಿ ತಂದು ಮಾತುಕತೆ ಕುಂತರು ನೀವು. DLF ತಂದೋರೆ ನೀವು. DLF ತಂದ್ಬಿಟ್ಟು ನೀವು ಇವತ್ತು DK ಸಾಹೇಬ್ ಮೇಲೋ DK ಸುರೇಶ್ ಮೇಲೋ ಕಾಂಗ್ರೆಸ್ ಗೌರ್ಮೆಂಟ್ ಹಂಗ್ ಮಾಡ್ತಾ ಹೇಳ್ತೀರಿ ನೀವು. ಮಾತಿದ್ರೆ ಎಲ್ರಿ ಟೈಮ್ ಅದವ್ರಿಗೆ ಚರ್ಚೆಗೆ ಶಿವಕುಮಾರ್ 8 ಸಾರಿ 9 ಸಾರಿ MLA 89 ಬಂದವರು. ಎಲ್ಲ ಹೋರಾಟಗಳು, ಎಲ್ಲ ಚಳುವಳಿಗಳು ಎಲ್ಲ ಎದುರಿಸಿ ಬಂದಿರೋ ಅವರು. ಏನ್ ಎದುರ್ಕೊಬಿಟ್ಟಾರ? ಹೊಸೂರಲ್ಲಿ ಬರಲ್ವಾ? ಅಲ್ಲಿ ರೈತರಿಗೂ ಇಲ್ಲಿ ಗೊತ್ತಿಲ್ವ ರೈತರು ಯಾರು ಮಾಡಿದ್ರು ಅಂತ ಎಲ್ಲ ಗೊತ್ತಿದೆ. ಮುಚ್ಚಾಡಿದು ರೈತರು ಒಂದು ಅಷ್ಟು ಜನ ಹಾಕೋಬಿಟ್ಟು ಶಿವಕುಮಾರ್ ರೈತರುಗಳ ದಳ್ಳಾಳಿಗಳು ಮೀಟಿಂಗ್ ದಳ್ಳಾಳಿ ಮಾಡ್ತಾರೆ. ಆಯ್ತು, ಡೇಟ್ ಕೊಡ್ತಾರೆ, ಶಿವಕುಮಾರ್ ಬರ್ತಾರೆ. ಏನ್ ಶಿವಕುಮಾರಿಗೆ ಬರೋದವರು ಎಂತೆಂಥದ್ದು ಫೇಸ್ ಮಾಡ್ಕೊಂಡ್ ಬಂದಾರ. ಅವ್ರು ಫೇಸ್ ಮಾಡೋ ಶಕ್ತಿ ಅವ್ರಿಗಿದೆ. ನೀವು ಅಗ್ರವಾಗಿ ಮಾತು ನಿಲ್ಲಿಸಿ, ಯಾಕಂದ್ರೆ ಇನ್ನೂ ಸಾಲದು ನಿಕ್ಕಿಲ್ಲ ಅವ್ರಿಗೆ. ಈಗ 3 ಸಾರಿ 3 ಕಡೆ ಏನಾಗವ್ರು ಅವರು? 3 ಕಡೆ ಮಂಡ್ಯ ಗೆದ್ರು, ರಾಮನಗರ ಗೆದ್ರು, ಚನ್ನಪಣ್ಣ ಗೆದ್ರು. 3 ಕಡೆ ಗೆಲ್ಲಿಲ್ಲ ಅವರು. ನೀವು ಜನ ಗೌರವ ಕೊಟ್ರಿ, ನಿಮ್ಗೆ ನೀವು ಸೋತಿದ್ದೀರಿ. ಸೋತಿದ್ರೆ ಯಾಕೆ ಪಡ್ಕೋತೀರಿ ನೀವು? ಜನ ಏನ್ ತಿರಸ್ಕರಿಸಿದ್ದಾರೆ. ಅಲ್ಲಿ ಯಾರು ಲೀಡರ್ಗಳು? ನೀವೇ ನಿಂತ್ಕೋಬೇಕು. 3 ಕಡೆ ಹೋದ್ರಿ. ಶಿವಕುಮಾರ್ ಅಷ್ಟು ಕಷ್ಟಪಟ್ಟು ನಿಮ್ಮ ಅನಿತಾ ಕುಮಾರಸ್ವಾಮಿ ಗೆಲ್ಸಿದ್ರು ಈ ರಾಮ ಬೈ ಎಲೆಕ್ಷನ್ ಅಲ್ಲಿ. ಅವತ್ತು ಚಂದ್ರಶೇಖರ್ ವಾಪಸ್ ತಗ್ಸಿ ಬಹಳ ಕಷ್ಟಪಟ್ಟು ಅವತ್ತು ನಿಂತ್ಕೊಂಡು DK ಶಿವಕುಮಾರ್ DK ಸುರೇಶ್ ಮಾಡಿದ್ರು, ಗೆಲ್ತಿರೋ ಬೈ ಎಲೆಕ್ಷನ್ ಅಲ್ಲಿ. CM ಆದಾಗ ಎಷ್ಟು ಕಷ್ಟಪಟ್ಟು ನಂಬಿಸಿ ಹೋದ್ರು. ಇದಕ್ಕೆ ಎಲ್ಲಿ ನಮ್ಮ ಬಾಂಬೆಗೆ ಹೋದ್ರು, ಮಳೆ ನಿಂತ್ಕೊಂಡು ತಿಂಡಿ ರೋಳೆ ತಿಂದ್ರು. ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ನಿಮ್ಗೆ. ನನ್ಗೇನ್ ಮಾಡಿದ್ ಬಿಡ, ಅವ್ನೇನೇ ಮಾಡ್ತಿದ್ದ ಅಂತ ಬಹಳ ಅಗ್ರಹ ಮಾತಾಡೋ ಜೋಯಿನ ಜೋಕಾಗಿ. ಬಟ್ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ನಿನ್ ಪರವಾಗಿ? ಅವ್ರು ಏನ್ ಮಾಡಿದ್ರೆ ಸಂದರ್ಭದಾಗ ಮರ್ತ್ ಬಿಡ್ತಾರೆ. ಶಿವಕುಮಾರ್ ಅವರು ಸಹಾಯ ಮಾಡಕ್ ಹೋಗ್ತಾರೆ. ಸಹಾಯ ಮಾಡಕ್ ಹೋಗೋದು ಇವತ್ತು ಅವ್ರು ವಿವರ್ಸ್ ಆಗ್ತಾರೆ. ಈಗ ನೀವು ಮಂಡ್ಯ ಎಲೆಕ್ಷನ್ ಮಾಡ್ಲಿಲ್ವಾ? ಮಾಡ್ಲಿಲ್ಲ ರೀ, ನನ್ನ ವಿರುದ್ಧ ಮಾಡಿದ್ರು ಅಂತೀರಿ. ಜೊತೆಲೆ ಕೇಳ್ಕೊಂಡು ಎತ್ತಿ ಕಷ್ಟಪಟ್ಟು ನಿನ್ ಮಗನಿಗೆ ಸ್ವಲ್ಪ ಪ್ರಯತ್ನ ಮಾಡ್ಲಿಲ್ವಾ? ಅನಿತಮ್ಮನ ಗೆಲ್ಸ್ತಿಲ್ವಾ? ನಿಮ್ CM ಮಾಡೋದು ಪ್ರಯತ್ನ ಮಾಡ್ಲಿಲ್ವಾ? ಯಾಕೆ ಈ ತರ ಮಾತಾಡ್ತೀರಿ? ಚರ್ಚೆಗೆ ರೆಡಿ, ಬತ್ತಿ, ನಾವು ಬತ್ತಿ, ಬನ್ನಿ. ಏನಾದೊಂದು 5 ಟೌನ್ಶಿಪ್ ಕರೀರಿ, ಒಂದಲ್ಲ 1 ಟೌನ್ಶಿಪ್ ಮಾತಾಡ್ರಿ ನೀವು. ಸಾತ್ನೂರು, ನಂದಗುಡಿ, ಮಾಯಿಗಾನಹಳ್ಳಿ, ಬಿಡದಿ, ಇದು ಅದು ಸೋಲೂರು, 5 ಟೌನ್ಶಿಪ್ ಜನ ಕರೀರಿ. ಇದು ಕುಮಾರಣ್ಣ ಮಾಡಿದ್ರ DK ಶಿವಕುಮಾರ್ DK ಸುರೇಶ್ ಗೊತ್ತಾಗುತ್ತೆ. ನನಗ ಇದು ಒಂದು ಮ್ಯಾಪ್ ಇದೆ, ಅವ್ರು ಬ್ಲಾಕ್ ಮಾಡಿರೋದು ರೈತರು. ಇವತ್ತು ನಮ್ಮ ಭಾಗ ಕನ್ವರ್ಷನ್ ಆಗಲ್ಲ. ಮಾಯಿಗಾನಹಳ್ಳಿ 7,000 ಎಕರೆ ಕನ್ವರ್ಷನ್ ಆಗಲ್ಲ. ಕನ್ವರ್ಷನ್ ಮಾಡಿ ಚೇಂಜ್ ಆಫ್ ಲ್ಯಾಂಡ್ ಮಾಡೋದು 15 ಲಕ್ಷ 20 ಲಕ್ಷ ಖರ್ಚಾಗ್ತದೆ. ಒಂದೇ ರೈತರಿಗೆ ಎಷ್ಟು ತೊಂದರೆ ಕೊಟ್ರೆ ನೀವು. ಈಗ ಬಿಡದಿ ಇಂಡಸ್ಟ್ರಿ ಏರಿಯಾದ ಈಗ ಪಕ್ಕ ಜಮೀನು 40 ಲಕ್ಷ ಇಟ್ಟಿದ್ರಲ್ಲ, ರೈತರಿಗೆ ಅನ್ಯಾಯ ಮಾಡಿದ್ರು ನೀವು. ಸನ್ಮಾನ್ಯ DK ಶಿವಕುಮಾರ್ ಅಲ್ಲ, DK ಸುರೇಶ್ ಅಲ್ಲ, ನೀವು ಅನ್ಯಾಯ ಮಾಡಿದವರು. ಇದು ಎಲ್ಲಿ ಬೇಕಾದ್ರೆ ಹೇಳ್ತೀವಿ. ಇದ್ರು ಅದು ನಿಮ್ಮ ನಂಜನಗೂಡು ಹೊಸೂರು, ಅಲ್ಲಿ 40 ಲಕ್ಷ 30 ಬನಗಿರಿ ಮೇಡ್, ಅಲ್ಲಿ 30 ಲಕ್ಷ ವ್ಯಾಲ್ಯೂಷನ್, 30 ಲಕ್ಷ 3 ಪುಟ್ಕು 1 ಕೋಟಿ ಆಯ್ತು. ಈಗ ಶಿವಕುಮಾರ್ ಕೊಡಕ್ಕಾಗಲ್ಲ. ವ್ಯಾಲ್ಯೂಷನ್ ಏನ್ ಮಾಡಿದ್ರು ನೀವು. ಅದು ನಿಮ್ಮ ಮೇಲೆ ತಗೊಳಲ್ಲ. ಏನಿಲ್ಲ, ಶಿವಕುಮಾರ್ ಸ್ವಾಮಿ ಸರ್ಕಾರ ಕಾಂಗ್ರೆಸ್ ಹಿಂಗ್ ಮಾಡ್ತದೆ ಅಂತ ಹೇಳ್ತೀರಿ. ಅದೇ ನಿಖಿಲ್ ಕುಮಾರಸ್ವಾಮಿ ಹೇಳ್ತೀವಿ. ಇದೇ ತರ ನೀವು ಮಾತಾಡ್ಕೊಂಡು ಹೋದ್ರೆ ಯಾವುದೇ ಕಾರಣಕ್ಕೂ ನೀವು 28 ಕುಮಾರ್ DK ಸುರೇಶ್ DK ಶಿವಕುಮಾರ್ ಮಾಜಿ ಯಾವುದೇ ಕಾರಣಕ್ಕೂ ಮಾಜಿ ಆಗಲ್ಲ. ಅವ್ರ ಜೀವಮಾನ ಇರೋ ಗಂಟ, ಅವ್ರ ಉಸಿರಿರೋ ಗಂಟ ಮಾಜಿ ಆಗದೆ ತಿಳ್ಕೊಳ್ಳಿ. 28 ಮಾಜಿ ಆಗ್ಬಿಡ್ತಾರೆ ಸನ್ಮಾನ್ಯ DK ಶಿವಕುಮಾರ್. ಭೂಮಿ ಹೇಳಿದ್ರಿ, ಯಾವುದೇ ಕಾರಣಕ್ಕೂ ಅವ್ರು ಆಗಲ್ಲ. ನೀವಿನ್ನೂ ಆಗಿದ್ದೀರಿ, 3 ಸಾರಿ ಪಲ್ಟಿ ಹೊಡೆದಿದ್ದೀರಿ, ನೀವ್ ಆಯ್ತೀರಿ, ಅವ್ರು ಆಗೋದಿಲ್ಲ. ಒಂದ್ಸಾರಿ ಚುನಾವಣೆ ಗೆದ್ದೋಡಿ ನೀವು. ಅಲ್ಲ ಹೇಳೋದು, ಗೆಲ್ಲಕ್ಕೂ ಆಗಲ್ಲ, ಮಾಜಿಯಲ್ಲಿ ಆಯ್ತಾರೆ. ಹಾಗಾಗಿ ನೀವು ಮಾಧ್ಯಮದ ಸ್ನೇಹಿತರುಗಳು ದಯವಿಟ್ಟು 2034 ಬಗ್ಗೆ ಸವಿಸ್ತಾರವಾಗಿ ರೈತರಿಗೆ ಅನುಕೂಲ ಏನು ಅನಾನುಕೂಲ ಏನು. ಈಗ ಡೆವಲಪ್ಮೆಂಟ್ ಲ್ಯಾಂಡ್ ಅಲ್ಲಿ 9,000 ಕೋಟಿ ರೈತರು ಅನುಕೂಲ ಆಗಿಲ್ವಾ? ಸ್ವಲ್ಪ ನೀವು ಜನಗಳಲ್ಲಿ ಆಮೇಲೆ ಎಷ್ಟು ಎಕರೆ ಮಾರಿದ್ದಾರೆ, ಮಾರಾಟ ಆಗಿದೆ. ಯಾರೋ ಒಂದಷ್ಟು ಜನ ಕೂರಿಸ್ಕೊಂಡು DK ಶಿವಕುಮಾರ್ ವಿರುದ್ಧವಾಗಿ ಮಾತಾಡಿ ರೈತ ವಿರುದ್ಧ ಅನ್ನೋದು ತಪ್ಪು. ಹಾಗಾಗಿ ಅದನ್ನ ನಾವು ಏನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ರೆ ಅದನ್ನ ಖಂಡಿಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಖಂಡಿಸ್ತೀವಿ. ಇನ್ನೊಂದ್ಸಾರಿ ಏನಾದ್ರು ಈ ತರ ವಾರ್ನಿಂಗ್ ಕೊಡೋದು ಮಾಡಿದ್ರೆ ನಮ್ಮ ಪಕ್ಷದ ಮುಖಂಡರುಗಳು ಲೀಡರ್ಗಳು ನಾವು ಸಾಕಷ್ಟು ನಾವು ನೋಡಿದೀವಿ. ನಾವು ವಾರ್ನಿಂಗ್ ಕೊಡೋದು ಗೊತ್ತು, ಅಟ್ಯಾಕ್ ಮಾಡೋದು ಗೊತ್ತು, ಎಲ್ಲ ಗೊತ್ತಿದೆ. ಅವ್ರೇನೋ ಯಂಗ್ಸ್ಟರ್ಸ್ ನಾನು ಮಾತಾಡ್ಬಿಟ್ರೆ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿನಕ್ಕೆ ಹೋಗುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಳೆ ಬಿದ್ದಾಗ ಚಿಟ್ಟೆ ಉಳ್ತದಲ್ಲ, ಹುಟ್ಟು ಹೋಗ್ತದ. ಅದು ಇವತ್ತು ನೋಡ್ತಾನೆ ಹಳೇದಾಗ್ತದೆ. ಆ ತರ ಇದು ಏನು ಆದ್ರೆ ದೊಡ್ಡ ವಿಚಾರ ಏನು ಆಗ್ಬಿಡಲ್ಲ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗ್ಬೋದು, ಪಬ್ಲಿಕ್ ಅಲ್ಲಿ ಆಗಕ್ಕಾಗಲ್ಲ. ಚರ್ಚೆ ಕೂತ್ ಬರ್ಲಿ ಅವರು. 13 ನಾನೇ ಚರ್ಚೆ ಮಾಡ್ತೀನಿ, ಯಾರು ಬೇಡ, ನಾನೇ ಚರ್ಚೆ ಮಾಡ್ತೀನಿ. 13 ತಂದೋರು ಯಾರು ಅಂತ ಗೊತ್ತಾಗ್ತಾರೆ, ಇದ್ರ ಅಂತ ಹೇಳ್ತೀನಿ ನಾನು. ಹಾಗಾಗಿ ಇದನ್ನ ಬಲವಾಗಿ ಖಂಡಿಸಿ ನಾವು ಇನ್ನು ಮುಂದೆ DK ಶಿವಕುಮಾರ್ ಬಗ್ಗೆ ಅಗುರು ಮಾತಾಡಿದ್ರೆ
ಡಿ ಕೆ ಸುರೇಶ್ ಬಗ್ಗೆ ಮಾತಾಡಿದ್ರೆ ನಮ್ಮ ಸರ್ಕಾರದ ಬಗ್ಗೆ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ.